ಮತ್ತೆ ACS ಮತ್ತೆ ಎಲ್ಲ ಎಸ್ಕಾಂ MDಗಳು ಇದ್ದರು, DTಗಳು ಇದ್ದರು. ಬಹುಶಃ ಈಗಾಗಲೇ ನಾನು ನನ್ನ ಸೀನಿಯರ್ ಆಫೀಸರ್ ACS ಮತ್ತೆ MD KPTC ಹೆಚ್ಚಿನ ಜಿಲ್ಲೆಗಳಿಗೆ ಭೇಟಿ ಮಾಡಿದ್ವಿ. ಮೊದಲು ನಾವು ಎಸ್ಕಾಂ ವ್ಯಾಪ್ತಿಯಲ್ಲಿರುವ ಆಫೀಸರ್ಗಳದ್ದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಮೀಟಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ವಿ. ಅದು ಭಾರಿ ದೊಡ್ಡದಾಗ್ತದೆ. ಒಂದೊಂದು ಎಸ್ಕಾಮಿಗೆ 6 ಡಿಸ್ಟ್ರಿಕ್ಟ್ 7 ಡಿಸ್ಟ್ರಿಕ್ಟ್ ಬರುವಾಗ ಹೆಚ್ಚಿಗೆ ಸ್ಪಂದಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಪ್ರತಿ ಜಿಲ್ಲೆಗೆ ಹೋಗಿ ಅಲ್ಲಿಯ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮತ್ತೆ ಎಲ್ಲ ಅಧಿಕಾರಿಗಳು ನಾವೆಲ್ಲ ಸೇರಿ ಸಭೆ ಮಾಡಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ವಿ. ಬಹುಶಃ ರಿವ್ಯೂ ಮೀಟಿಂಗ್ ಮಾಡಿದಾಗ ತುಂಬಾ ವಿಚಾರಗಳು ನಮ್ಮ ಗಮನಕ್ಕೆ ಬಂತು. ಈಗ ನಮ್ಗೆ ಗೊತ್ತಿದೆ, ನಮಗೆ ಸುಮಾರು ಒಟ್ಟು ಸಬ್ಸ್ಟೇಷನ್ಸು 1426 ಸಬ್ಸ್ಟೇಷನ್ಗಳು ನಮ್ಮ ರಾಜ್ಯದಲ್ಲಿದೆ. 1426 ಸಬ್ಸ್ಟೇಷನ್. ಅದರಲ್ಲಿ ಕೆಲವೆಲ್ಲ 400 KVA, ಕೆಲವು 260 KVA, 220 KVA ಪ್ಲಸ್ 66 ಪ್ಲಸ್ 110 ಸಬ್ಸ್ಟೇಷನ್ ಇದೆ. ಒಟ್ಟು ಟ್ರಾನ್ಸ್ಮಿಷನ್ ಲೈನ್ ಟ್ರಾನ್ಸ್ಮಿಷನ್ ಲೈನ್ ಹೈ ಟೆನ್ಷನ್ 44,000 ಕಿಲೋಮೀಟರ್. ಮತ್ತೆ ಒಟ್ಟು ಡಿಸ್ಟ್ರಿಬ್ಯೂಷನ್ ಲೈನ್ ಲೆಂತ್ ಎಲ್ಲ ಸೇರಿ ಸುಮಾರು 11 ಲಕ್ಷ ಕಿಲೋಮೀಟರ್ ನಮ್ಮ ಸ್ಟೇಟ್ ಅಲ್ಲಿ ಟ್ರಾನ್ಸ್ಮಿಷನ್ ಲೈನ್ಗಳಿದೆ. ಅದೇ ರೀತಿಯಲ್ಲಿ ಒಟ್ಟು ಟ್ರಾನ್ಸ್ಫಾರ್ಮರ್ಸ್ 13 ಲಕ್ಷ ಇದೆ. ಪವರ್ ಡಿಮ್ಯಾಂಡ್ ನಿಮ್ಗೆ ಗೊತ್ತಿದೆ, ನಮ್ಮ ಸರ್ಕಾರ ಬಂದಿರೋದ್ರಿಂದ ಪವರ್ ಡಿಮ್ಯಾಂಡ್ ಜಾಸ್ತಿ ಆಗ್ತಲೇ ಹೋಗ್ತಾ ಇದೆ. ನಾವು ಬರೋ ಟೈಮಲ್ಲಿ 9,000, ಲಾಸ್ಟ್ ಮ್ಯಾಕ್ಸಿಮಮ್ 10,000 ಏನೋ ಇತ್ತು ಅಂದಾಜು. ಲಾಸ್ಟ್ ಇಯರು ಮ್ಯಾಕ್ಸಿಮಮ್ 16,500 ಮೆಗಾವಾಟ್ ಮ್ಯಾಕ್ಸಿಮಮ್ ಪೀಕ್ ಇತ್ತು. ಅದೇ ರೀತಿ ಈ ವರ್ಷ ಈಗಾಗಲೇ 18,500 ಮೆಗಾವಾಟ್ ತಲುಪಿದೆ. ನಮ್ಮ ಮುಖ್ಯಮಂತ್ರಿಯವರ ಆದೇಶ ಪ್ರಕಾರ ನಾವು ಇದನ್ನೆಲ್ಲ ಮೊದಲೇ ಗಮನದಲ್ಲಿ ಇಟ್ಟುಕೊಂಡು ಈ ವರ್ಷ ಜಾಸ್ತಿ ಆಗಬಹುದು. ನಮ್ಮಲ್ಲಿ ಈಗಾಗಲೇ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮೇತ ಮಾಡಿದ್ವಿ, ಪ್ರತಿ ಇದಕ್ಕಾಗ್ತದೆ. ಅದೇ ರೀತಿ ನಮ್ಮ PCK ಮತ್ತೆ ಇವರು ಸಮೇತ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವು ಒಂದು ಫೋರ್ಕಾಸ್ಟ್ ಮಾಡಿದ್ವಿ. ಬಹುಶಃ ಇನ್ನೂ 18,500 ನಿಲ್ತದ ಅಂತ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಹೆಚ್ಚಿಗೆ, ಎಷ್ಟು 19,000 ಮೆಗಾವಾಟ್ ತನಕ ಆಗ್ಬೋದು ನಮ್ಮ ಡಿಮ್ಯಾಂಡ್ ಬರ್ತದೆ. ಅದಕ್ಕೆಲ್ಲ ನಾವು 19,000 ಬಂದರೂ ಸಮೇತ ಅದಕ್ಕೆ ಇರುವ ಪವರ್ ಅನ್ನ ಕೊಡುವಂತ ಕೆಲಸಗಳನ್ನ ಕೆಲವು ರಾಜ್ಯಗಳಿಂದ ನಾವು ಈಗಾಗಲೇ ಬ್ಯಾಂಕಿಂಗ್ ಮೂಲಕ UPಯಿಂದ 100 to 1,275 ಮೆಗಾವಾಟ್ UPಯಿಂದ ಮಾಡಿದ್ವಿ. ಬ್ಯಾಂಕಿಂಗ್ ಇಂದ ತಗೊಂಡ್ಬಿಟ್ರೆ ಈಗ ನಾವು ಅವ್ರು ನಮ್ಗೆ ಕೊಡ್ತಾರೆ. ಲಾಸ್ಟ್ ಇಯರ್ ಅದೇ ತರ ಮಾಡಿದ್ವಿ. ನಮ್ದು ಮಳೆಗಾಲ ಬರೋ ಜೂನ್ ಅಲ್ಲಿ ನಾವು ಅವರಿಗೆ ಹಿಂದೆ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ನಾವು ದುಡ್ಡು ಕೊಡುದಿಲ್ಲ ಅದಕ್ಕೆ. 100 to 1,275. ಅದು ಬೇರೆ ಬೇರೆ ಟೈಮ್ ಬೇರೆ ಬೇರೆ ಇರ್ತದೆ. ಇಟ್ ಇಸ್ ಅ ವ್ಯಾರಿಯಿಂಗ್. ಅದೇ ರೀತಿಯಲ್ಲಿ ಪಂಜಾಬ್ ಇಂದ 300 ಮೆಗಾವಾಟ್ ಅದು ಫಿಕ್ಸ್ಡ್ ಬ್ಯಾಂಕಿಂಗ್ ಅದು ಫಿಕ್ಸ್ 300 ಮೆಗಾವಾಟ್ ಬರ್ತದೆ. ಅದು ಆಗ್ತದೆ. ಮತ್ತೆ 1000 ಮೆಗಾವಾಟ್ ಪರ್ಚೇಸ್ ಮಾಡಲಿಕ್ಕೆ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಈ ತರ ನಾವು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಪರ್ಚೇಸ್ ನಮ್ಮ ಇದರಿಂದ ಎಕ್ಸ್ಚೇಂಜ್ ಇಂದ ಪರ್ಚೇಸ್ ಮಾಡುವಂತ ಕ್ರಮ ತಗೊಳ್ಳಿ. ಕಾಸ್ಟ್ ಬೇರೆ ಇದಾಗ್ತದೆ. ಕಾಸ್ಟ್ ಫಿಕ್ಸರ್ 6.75 to 6.85. ಶಾರ್ಟ್ ಟರ್ಮ್ ಅಂದ್ರೆ ಓನ್ಲಿ ಫಾರ್ ಪೀರಿಯಡ್ ಆಫ್ 2 months 3 months. 2 months 3 months ಈಗ ನಮಗೆ ಈ ಮಳೆ ಬರೋ ತನಕ ನಮಗೆ ಇದು ಮಾಡ್ಬೇಕಲ್ಲ, ಅದಕ್ಕೋಗಿ ನಾವು ಫಾರ್ಕಾಸ್ಟ್ ಮಾಡ್ಕೊಂಡಿದ್ವಿ. ಇಷ್ಟು ಬೇಕಾಗ್ತದೆ ನಮಗೆ ಅಂದ್ಬಿಟ್ಟು ಆ ರೀತಿಲಿ ನಾವು ತಗೊಳ್ತಾ ಇದ್ದೀವಿ. ಮತ್ತೆ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಗ್ರಿಡ್ ಇಂದಲೂ ಬರ್ತದೆ, ಮತ್ತೆ UPCL ಇಂದಲೂ